ಸೂಪರ್ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನೇಪಾಳ ಅಕ್ಷರಶಃ ಧಗಿಸ್ತಾ ಇದೆ. ಆಪ್ಗಳ ಮೇಲಿನ ನಿಷೇಧ ತೆರವು ಮಾಡ್ತೀವಿ ಅಂದ್ರೂ ಕೂಡ ಯುವ ಸಮೂಹದ ಸಿಟ್ಟು ಕಮ್ಮಿ ಆಗ್ತಾ ಇಲ್ಲ. ಜನ್ ಜಿ ಕಿಡ್ಗಳ ಕಿಚ್ಚಿಗೆ ಓಲಿ ಸರ್ಕಾರ ಪತನವಾಗಿದೆ. ನೇಪಾಳದಲ್ಲಿ ಶೂಟ್ ಔಟ್ ಸೈಟ್ ಆರ್ಡರ್. ಪ್ರತಿಭಟನೆ ಮಧ್ಯೆ ಹೆಣವಾದ ಯುವಕರು. ನಮ್ಮ ನೆರೆ ರಾಷ್ಟ್ರ ನೇಪಾಳ ಈಗ ಒತ್ತಿ ಉರಿಯುತ್ತಿದೆ. ರಾಜಧಾನಿ ಕಠ್ಮಂಡು ನಿನ್ನೆಯೇ ಅಕ್ಷರಶಃ ರಣರಂಗವಾಗಿತ್ತು. ಎಲ್ಲೆಲ್ಲೂ ರಕ್ತವೇ ಕಾಣುತ್ತಿತ್ತು. ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರದಲ್ಲಿ ಜೆನ್ಜಿ ಪ್ರತಿಭಟನೆ ಜೋರಾಗಿತ್ತು. ಸರ್ಕಾರ ಹಾಗೂ ಯುವಕರ ನಡುವೆ ಸಂಘರ್ಷ ನಡೆಯುತ್ತಿದೆ. ಆ ಸಂಘರ್ಷ ಇವತ್ತು ಮುಂದುವರೆದಿದೆ. ಅಕ್ಷರಶಃ ಹೊತ್ತಿ ಉರಿಯುತ್ತಿದೆ ಹಿಂದೂ ರಾಷ್ಟ್ರ. ಸಚಿವರ ಮನೆಗಳಿಗೆ ಕೊಳ್ಳಿ ಇಟ್ಟ ಯುವಕರು. ವಾಹನಗಳಿಗೆ ಬೆಂಕಿ ಹಚ್ಚಿದ ಹೋರಾಟಗಾರರು. ನೇಪಾಳ ರಾಷ್ಟ್ರಪತಿ ಕಚೇರಿಯಲ್ಲೂ ಹಲ್ಚಲ್. ವಾಹನಗಳನ್ನು ಸುಟ್ಟರು, ಬ್ಯಾರಿಕೇಡ್ಗಳನ್ನು ಸುಟ್ಟರು. ಪ್ರತಿಭಟನಾಕಾರರ ಕೈ ಸೇರಿದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು. ಸಂಸತ್ ಭವನಕ್ಕೆ ಕೊಳ್ಳಿ ಇಟ್ಟ ಪ್ರತಿಭಟನಾಕಾರರು. ಕಠ್ಮಂಡು ರಸ್ತೆ ತುಂಬೆಲ್ಲ ಹೋರಾಟಗಾರರು. ಇಪ್ಪತ್ತು ಪ್ರತಿಭಟನಾಕಾರರ ಸಾವಿನಿಂದ ಕೋಪಗೊಂಡ ಉದ್ರಿಕ್ತ ಗುಂಪು ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳ ವೈಯಕ್ತಿಕ ನಿವಾಸಗಳಿಗೆ ಬೆಂಕಿ ಹಚ್ಚಿ ಸಚಿವರನ್ನ ಅವರ ಮನೆಗಳಲ್ಲಿ ಒತ್ತೆಯಾಳಾಗಿ ಇರಿಸಿಕೊಂಡಿತ್ತು. ಸಂಸತ್ತಿನ ಕಟ್ಟಡಕ್ಕೆ ನುಗ್ಗಿ ಅದಕ್ಕೆ ಬೆಂಕಿ ಹಚ್ಚಿದ್ರು. ಪ್ರಮುಖ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿರುವ ಉನ್ನತ ವ್ಯಕ್ತಿಗಳ ಮನೆಗಳನ್ನು ಧ್ವಂಸ ಮಾಡಿದ್ರು. ಹೊಸ ಪೀಳಿಗೆಯ ಯುವಕರು ನೇಪಾಳದ ಅನೇಕ ಪ್ರದೇಶಗಳಲ್ಲಿ ಕಲ್ಲು ಮತ್ತು ಕೋಲುಗಳನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವರನ್ನು ನಿಯಂತ್ರಿಸಲು ಪೊಲೀಸರಿಗೆ ಕಷ್ಟವಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಷೇಧ ಹೇರಿರುವುದನ್ನು ವಿರೋಧಿಸಿ ನೇಪಾಳದ ಯುವ ಸಮೂಹ ಬೀದಿಗಿಳಿದು ಹೋರಾಟ ಮಾಡಿತು. ಸರ್ಕಾರ ಶೂಟ್ ಔಟ್ ಸೈಟ್ ಆರ್ಡರ್ ನೀಡಿದ್ದು, ಭೀಕರ ಸಂಘರ್ಷದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಯುವಕರು ಬಲಿಯಾಗಿದ್ದಾರೆ. 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಓಲಿ ಸರ್ಕಾರವನ್ನೇ ಕೆಡವಿದ ಯುವ ಸಮೂಹ. ನೂರಾರು ಪ್ರತಿಭಟನಾಕಾರರು ಪ್ರಧಾನಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ರು. ಹೋರಾಟದ ತೀವ್ರತೆಗೆ ಬೆಚ್ಚಿ ಬಿದ್ದ ಕೆಪಿ ಶರ್ಮಾ ಓಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಭಯದಲ್ಲಿ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೂಪರ್ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನೇಪಾಳ ಅಕ್ಷರಶಃ ಧಗಿಸ್ತಾ ಇದೆ. ಆಪ್ಗಳ ಮೇಲಿನ ನಿಷೇಧ ತೆರವು ಮಾಡ್ತೀವಿ ಅಂದ್ರೂ ಕೂಡ ಯುವ ಸಮೂಹದ ಸಿಟ್ಟು ಕಮ್ಮಿ ಆಗ್ತಾ ಇಲ್ಲ. ಜನ್ ಜಿ ಕಿಡ್ಗಳ ಕಿಚ್ಚಿಗೆ ಓಲಿ ಸರ್ಕಾರ ಪತನವಾಗಿದೆ. ನೇಪಾಳದಲ್ಲೇ ಶೂಟ್ ಅಟ್ ಸೈಟ್ ಆರ್ಡರ್. ಪ್ರತಿಭಟನೆ ಮಧ್ಯೆ ಹೆಣವಾದ ಯುವಕರು. ನಮ್ಮ ನೆರೆ ರಾಷ್ಟ್ರ ನೇಪಾಳ ಈಗ ಒತ್ತಿ ಉರಿಯುತ್ತಿದೆ. ರಾಜಧಾನಿ ಕಠ್ಮಂಡು ನಿನ್ನೆಯೇ ಅಕ್ಷರಶಃ ರಣರಂಗವಾಗಿತ್ತು. ಎಲ್ಲೆಲ್ಲೂ ರಕ್ತವೇ ಕಾಣುತ್ತಿತ್ತು. ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರದಲ್ಲಿ ಜೆನ್ಜಿ ಪ್ರತಿಭಟನೆ ಜೋರಾಗಿತ್ತು. ಸರ್ಕಾರ ಹಾಗೂ ಯುವಕರ ನಡುವೆ ಸಂಘರ್ಷ ನಡೆಯುತ್ತಿದೆ. ಆ ಸಂಘರ್ಷ ಇವತ್ತು ಮುಂದುವರೆದಿದೆ. ಅಕ್ಷರಶಃ ಹೊತ್ತಿ ಉರಿಯುತ್ತಿದೆ ಹಿಂದೂ ರಾಷ್ಟ್ರ. ಸಚಿವರ ಮನೆಗಳಿಗೆ ಕೊಳ್ಳಿ ಇಟ್ಟ ಯುವಕರು. ವಾಹನಗಳಿಗೆ ಬೆಂಕಿ ಹಚ್ಚಿದ ಹೋರಾಟಗಾರರು. ನೇಪಾಳ ರಾಷ್ಟ್ರಪತಿ ಕಚೇರಿಯಲ್ಲೂ ಹಲ್ಚಲ್. ವಾಹನಗಳನ್ನು ಸುಟ್ಟರು, ಬ್ಯಾರಿಕೇಡ್ಗಳನ್ನು ಸುಟ್ಟರು. ಪ್ರತಿಭಟನಾಕಾರರ ಕೈ ಸೇರಿದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು. ಸಂಸತ್ ಭವನಕ್ಕೆ ಕೊಳ್ಳಿ ಇಟ್ಟ ಪ್ರತಿಭಟನಾಕಾರರು. ಕಠ್ಮಂಡು ರಸ್ತೆ ತುಂಬೆಲ್ಲ ಹೋರಾಟಗಾರರು. ಇಪ್ಪತ್ತು ಪ್ರತಿಭಟನಾಕಾರರ ಸಾವಿನಿಂದ ಕೋಪಗೊಂಡ ಉದ್ರಿಕ್ತ ಗುಂಪು ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳ ವೈಯಕ್ತಿಕ ನಿವಾಸಗಳಿಗೆ ಬೆಂಕಿ ಹಚ್ಚಿ ಸಚಿವರನ್ನ ಅವರ ಮನೆಗಳಲ್ಲಿ ಒತ್ತೆಯಾಳಾಗಿ ಇರಿಸಿಕೊಂಡಿತ್ತು. ಸಂಸತ್ತಿನ ಕಟ್ಟಡಕ್ಕೆ ನುಗ್ಗಿ ಅದಕ್ಕೆ ಬೆಂಕಿ ಹಚ್ಚಿದ್ರು. ಪ್ರಮುಖ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿರುವ ಉನ್ನತ ವ್ಯಕ್ತಿಗಳ ಮನೆಗಳನ್ನು ಧ್ವಂಸ ಮಾಡಿದ್ರು. ಹೊಸ ಪೀಳಿಗೆಯ ಯುವಕರು ನೇಪಾಳದ ಅನೇಕ ಪ್ರದೇಶಗಳಲ್ಲಿ ಕಲ್ಲು ಮತ್ತು ಕೋಲುಗಳನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವರನ್ನು ನಿಯಂತ್ರಿಸಲು ಪೊಲೀಸರಿಗೆ ಕಷ್ಟವಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಷೇಧ ಹೇರಿರುವುದನ್ನು ವಿರೋಧಿಸಿ ನೇಪಾಳದ ಯುವ ಸಮೂಹ ಬೀದಿಗಿಳಿದು ಹೋರಾಟ ಮಾಡಿತು. ಸರ್ಕಾರ ಶೂಟ್ ಅಟ್ ಸೈಟ್ ಆರ್ಡರ್ ನೀಡಿದ್ದು, ಭೀಕರ ಸಂಘರ್ಷದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಯುವಕರು ಬಲಿಯಾಗಿದ್ದಾರೆ. 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಓಲಿ ಸರ್ಕಾರವನ್ನೇ ಕೆಡವಿದ ಯುವ ಸಮೂಹ. ನೂರಾರು ಪ್ರತಿಭಟನಾಕಾರರು ಪ್ರಧಾನಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ರು. ಹೋರಾಟದ ತೀವ್ರತೆಗೆ ಬೆಚ್ಚಿ ಬಿದ್ದ ಕೆಪಿ ಶರ್ಮಾ ಓಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ.
ಭಯದಲ್ಲಿ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.